ಭೀಮರಾವ್ ಅವರು ಕಾರ್ಮಿಕರ ಧ್ವನಿಯಾಗಿದ್ದರು. ಅವರು ಭಾಳಷ್ಟು ಕಾರ್ಮಿಕ ಹೋರಾಟಗಳನ್ನು ಮಾಡಿದರು. ನಾನು ಈ ಒಂದು ತಿಂಗಳಿಂದ KSRTC ಕಾರ್ಮಿಕರ ಪರವಾಗಿ ಅವರು ಬಂದಿದ್ದರು, ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ದರು. ಮತ್ತು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾಗಿದ್ದರು KSRTCನಲ್ಲಿ. LICನಲ್ಲಿ ಕೆಲಸದಲ್ಲಿದ್ದರು. ಆಮೇಲೆ ರಾಜೀನಾಮೆ ಕೊಟ್ಬಿಟ್ರು ಎಲೆಕ್ಷನ್ ನಿಂತ್ಕೊಂಡಾಗ, BRS ತಗೊಂಡಿದ್ರು. ಸೊ ಒಬ್ಬ ಕಮಿಟ್ಮೆಂಟ್ ಇದ್ದಂಥ CPI ಲೀಡರ್, ಅವರಿಂದ ಅವರ ಸಾವಿನಿಂದ ಇವತ್ತು ಸಾರ್ವಜನಿಕವಾಗಿ ಭಾಳ ತೊಂದರೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು, ಅವರ ಸಾವನ್ನ ಇದೆಯಲ್ಲ ಅದನ್ನು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಕೊನೆ ಉಸಿರಿರೋವರೆಗೂ ಕೂಡ. ಮೊನ್ನೆನೂ ಕೂಡ ಮಾತಾಡ್ತಾ ಇದ್ರಂತೆ, ಈಗ ಹೇಳಿದ್ರು ಪತ್ರಿಕೆಯವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ರಂತೆ. ಇವತ್ತು ಹೋರಾಟ ಇಟ್ಕೊಂಡಿದ್ರು. ಅದಕ್ಕೆ ಮುಂದಕ್ಕೆ ಹಾಕಿರ್ಬೇಕು ಅನ್ನೋ ಕಾಣಿಸುತ್ತೆ, ಮುಂದಕ್ಕೆ ಹಾಕಿರ್ಬೇಕು ಅನ್ನುತ್ತೆ. ಸೊ ಅವರು ನನಗೆ ಭಾಳ ದಿನಗಳಿಂದ ಪರಿಚಯ. ಅವರು ಈ ಕಾರ್ಮಿಕ ಹೋರಾಟದಲ್ಲಿ ನೆಗೋಷಿಯೇಷನ್ ಮಾಡುವಾಗ, ಮಾತಾಡುವಾಗ ಮಾಡ್ತಕ್ಕಂಥದ್ದು. ನಾನು ಸ್ವಲ್ಪ ದಿನ KSRTC ಮಿನಿಸ್ಟರ್ ಆಗಿದ್ದೆ. ಸೊ ಹಾಗಾಗಿ ನಿಕಟವಾದಂಥ ಸಂಬಂಧ ಇತ್ತು. ಅವರು ಸಾವನ್ನ ದುಃಖ ಭರಿಸ್ತಕ್ಕಂಥ ಅವ್ರಿಗೆ ಅವ್ರ ಮಿಸಸ್ಸು ಕೂಡ ಬದುಕಿದ್ದಾರೆ ಪಾಪ. ಅವ್ರಿಗೆ 2 ಜನ ಹೆಣ್ಮಕ್ಳು, ಒಬ್ಬರು ವಿದೇಶದಲ್ಲಿದ್ದಾರೆ, ಇನ್ನೊಬ್ಬರು ಇಲ್ಲೇ ಇದ್ದಾರೆ. ಸೊ ಒಬ್ಬ ಜಾತ್ಯತೀತ ವ್ಯಕ್ತಿ ಅಂತ ಇದ್ದದ್ದು. ಯಾಕಂತಂದರೆ ಅವ್ರ ಕೊನೆ ಮಗಳನ್ನ ಬೇರೆ ಕಡೆ, ಬೇರೆ ಕಮ್ಯುನಿಟಿಯವರಿಗೆ ಮದುವೆ ಮಾಡ್ತಕ್ಕಂಥ ಕೆಲಸವನ್ನು ಅವರೇ ನಿಂತ್ಕೊಂಡು ಮಾಡಿದ್ದು. ಸೊ ಅದರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಅದನ್ನು ಭರ್ತಿ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಸೊ ಅಂಥವರು ನಮ್ಮನ್ನಾಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಸರ್, ಅವ್ರ ಮಗಳು ಕೂಡ ನಿಮ್ಮ ಹತ್ರ ವಿಶೇಷವಾದಂತಹ ಬೇಡಿಕೆಗಳನ್ನಿಟ್ಟರು. ಒಂದು 38 ತಿಂಗಳ ನಾನು ರಾಮಲಿಂಗ ರೆಡ್ಡಿ ಜೊತೆ ಮಾತಾಡ್ತೀನಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ.